ಎಲ್ಲರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠಂ ಈಪ್ಸಿತಾರ್ಥ ದಾಯಕಂ ತ್ರಿಲೋಚನಂ ಕಾಲ ಕಾಲಮಂಬುಜಾಕ್ಷಂ ಅಕ್ಷಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಇವತ್ತು ನಾನು ಗಂಗಾ ನದಿಯ ತಟದಲ್ಲಿರುವಂತಹ ಸುಮಾರು 8,000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಪುರಾತನ ದೇವಸ್ಥಾನ ನಾಗವಾಸುಕಿ ದೇವಸ್ಥಾನದಲ್ಲಿದ್ದೀನಿ. ನಾಗವಾಸುಕಿ ಯಾರು ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತು. ಭಗವಾನ್ ಶಿವನ ಕೊರಳಲ್ಲಿ ಬಂಗಾರವಾಗಿ ಧರಿಸ್ಕೊಂಡಿರುವಂತಹ, ಅದೇ ರೀತಿ ನಾಗಗಳ ರಾಜ ಈ ನಾಗವಾಸುಕಿ. ಇವತ್ತು ನಾನು ಈ ನಾಗವಾಸುಕಿ ದೇವಸ್ಥಾನದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾಗವಾಸುಕಿಯ ದರ್ಶನವನ್ನ ನಿಮಗೂ ಕೂಡ ಮಾಡಿಸ್ತೀನಿ, ಬನ್ನಿ. ಈಗ ನಾನು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಬಂದಿದ್ದೇನೆ. ಮೇಲೆ ಬಂದು ನಾನು ಕೂಡ ಸರತಿ ಸಾಲಿನಲ್ಲಿ, ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಮೊದಲು ನಾವು ನಾಗವಾಸುಕಿಯ ದರ್ಶನವನ್ನ ಮಾಡ್ತೀವಿ. ಅದಾದ ನಂತರ ನಾಗವಾಸುಕಿಯ ದರ್ಶನವಾದ ನಂತರ ನಮಗೆ ಹನುಮಂತನ ದರ್ಶನವನ್ನ ಮಾಡಬಹುದು. ಹನುಮಂತನ ದರ್ಶನ ಆದ ಮೇಲೆ ಭಗವಾನ್ ಶಿವನ ದರ್ಶನವನ್ನ ಮಾಡಬಹುದು. ಅದಾದ ನಂತರ ಹೊರಗೆ ಬಂದ್ರೆ ನಿಮಗೆ ಮತ್ತೆ ಅಲ್ಲಿ ಶನಿದೇವರ ದರ್ಶನವನ್ನ ಕೂಡ ಮಾಡಬಹುದು. ಅಂದ್ರೆ ಇಲ್ಲಿ ನಾಗದೇವರು ಪ್ರಮುಖರಾಗಿದ್ರೆ, ಅದು ಬಿಟ್ರೆ ಬೇರೆ ಬೇರೆ ಇನ್ನಷ್ಟು ಪ್ರಮುಖ ದೇವರು ನಿಮಗೆ ಅಲ್ಲಲ್ಲಿ ದರ್ಶನ ಮಾಡೋದಕ್ಕೆ ಸಿಗ್ತಾರೆ. ಒಂದು ಬಹಳ ಅದ್ಭುತವಾದಂತಹ ವಾತಾವರಣ ಅಂತ ಹೇಳ್ಬೋದು. ಮೇಲೆ ನಾವು ನಿಂತ್ರೆ ನಾನು ತೋರಿಸ್ತೀನಿ ನೋಡಿ, ನಿಮಗೆ ಇಡೀ ಕುಂಭ ನಗರಿಯನ್ನ ನೋಡಬಹುದು. ಒಂದು ಕುಂಭ ನಗರಿ ರಾತ್ರಿ ಹೊತ್ತಿನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ನಾಗವಾಸುಕಿಯ ದೇವಸ್ಥಾನದ ಮೇಲೆ ನಿಂತ್ರೆ ನಿಮಗೆ ಕುಂಭ ನಗರಿಯ ಈ ಒಂದು ಅದ್ಭುತವಾದಂತಹ ದೃಶ್ಯವನ್ನ ಕಾಣಬಹುದು. ಒಂದು ರೀತಿ ಸ್ವರ್ಗವನ್ನ ನೋಡಿದ ಹಾಗಾಗತ್ತೆ ಇಲ್ಲಿ ಮೇಲೆ ನಿಂತು ಒಂದು ಬಾರಿ ಈ ಒಂದು ದೃಶ್ಯವನ್ನ ನೋಡಿದಾಗ. ಇನ್ನು ನಾವು ನಾಗವಾಸುಕಿ ದೇವಸ್ಥಾನಕ್ಕೆ ಮೆಟ್ಟಿಲುಗಳ ಮೂಲಕ ಹತ್ಕೊಂಡು ಬಂದಾಗ ನಮಗೆ ಎರಡೂ ಕಡೆ ಗೋಡೆಗಳ ಮೇಲೆ ಚಿತ್ರಗಳು ಕಾಣಿಸುತ್ತೆ. ನಾನು ಇಲ್ಲಿ ಏನ್ ನಿಂತ್ಕೊಂಡಿದ್ದೀನಿ, ಇಲ್ಲಿ ನನ್ನ ಹಿಂಬದಿಯಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ. ಇದು ಯಾವುದನ್ನು ಉಲ್ಲೇಖ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಕಾರ್ಕೋಟಕ ವಿಷ ಬರುತ್ತೆ. ಆ ಕಾರ್ಕೋಟಕ ವಿಷವನ್ನ ಭಗವಾನ್ ಶಿವ ಕುಡಿತಾರೆ. ಆ ಮೂಲಕ ಅದನ್ನ ಕುಡಿದು ನೀಲಕಂಠರಾಗ್ತಾರೆ. ಆ ಒಂದು ಚಿತ್ರವನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕುಂಭ ಮೇಳಕ್ಕೂ ಸಮುದ್ರ ಮಂಥನಕ್ಕೂ ಒಂದು ನಂಟಿದೆ. ಏನು ಸಮುದ್ರ ಮಂಥನ ಯಾಕಾಯ್ತು? ಒಂದು ಬಾರಿ ದೇವತೆಗಳ ರಾಜ ದೇವೇಂದ್ರ ಆನೆಯ ಮೇಲೆ ಸವಾರಿಯನ್ನು ಹೋಗ್ತಾ ಇದ್ದಾಗ ದೂರ್ವಾಸ ಋಷಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇವೇಂದ್ರರಿಗೆ ಒಂದು ಹಾರವನ್ನ ಹಾಕ್ತಾರೆ. ಆ ಹಾರವನ್ನ ಸ್ವೀಕಾರ ಮಾಡಿದಂತಹ ದೇವೇಂದ್ರ ಅದನ್ನ ಆನೆಯ ಸೊಂಡಿಲಿಗೆ ಹಾಕ್ತಾರೆ. ಆದ್ರೆ ಆನೆಗೆ ಆ ಹೂವಿನ ಪರಿಮಳವನ್ನ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಕೋಪಗೊಂಡು ಅದನ್ನ ನೆಲಕ್ಕೆ ಎಸೆದು ಬಿಡುತ್ತೆ. ಇದರಿಂದ ದೂರ್ವಾಸ ಋಷಿಗಳಿಗೆ ಒಂದು ರೀತಿ ಗೌರವವನ್ನ ಸೂಚಿಸಿದ ಹಾಗಾಗುತ್ತೆ. ಅವರು ಕೋಪಗೊಳ್ತಾರೆ. ಹಾಗಾಗಿ ಅವರೊಂದು ಶಾಪವನ್ನ ನೀಡ್ತಾರೆ. ಏನು, ದೇವೇಂದ್ರ ಆಗಿರಬಹುದು, ದೇವತೆಗಳಾಗಿರಬಹುದು, ತಮ್ಮ ಶಕ್ತಿ, ತಮ್ಮ ಅದೃಷ್ಟವನ್ನ ಕಳ್ಕೊಳ್ಳಿ ಅನ್ನುವಂತ ಒಂದು ಶಾಪವನ್ನ ಕೊಡ್ತಾರೆ. ಹಾಗಾಗಿ ಅವರು ಎಲ್ಲವನ್ನ ಕೂಡ ಕಳ್ಕೊಳ್ತಾರೆ. ಅದಾದ ನಂತರ
ದೇವತೆಗಳು ಅದೇ ರೀತಿ ರಾಕ್ಷಸರ ನಡುವೆ ನಡೆದಂತಹ ಯುದ್ಧದಲ್ಲಿ ರಾಕ್ಷಸರು ಸ್ವರ್ಗದ ಪೂರ್ಣ ನಿಯಂತ್ರಣವನ್ನ ತಗೊಳ್ತಾರೆ. ಆಗ ದೇವತೆಗಳು ಹೋಗಿ ಭಗವಾನ್ ವಿಷ್ಣುವನ್ನ ಸಹಾಯ ಯಾಚಿಸ್ತಾರೆ. ನಾವೀಗ ಏನ್ ಮಾಡೋದು, ನಮ್ಮ ಶಕ್ತಿಯನ್ನ ಮತ್ತೆ ಪಡೆಯೋದಾದ್ರೆ ಹೇಗೆ ಪಡೆಯೋದು ಅಂತ ಕೇಳಿದಾಗ ಭಗವಾನ್ ವಿಷ್ಣು ಹೇಳ್ತಾರೆ, ಸಮುದ್ರದ ಅಡಿಯಲ್ಲಿರುವಂತಹ ಆ ಒಂದು ಅಮೃತವನ್ನ ನೀವು ಸೇವನೆ ಮಾಡಿದ್ರೆ ನಿಮ್ಮ ಶಕ್ತಿಯನ್ನ ನೀವು ಮರಳಿ ಪಡಿಬಹುದು ಅಂತ. ಹಾಗಾದ್ರೆ ಆ ಸಮುದ್ರದ ಕೆಳಗಿರುವಂತಹ ಆ ಒಂದು ಅಮೃತವನ್ನ ಪಡೆಯೋದು ಹೇಗೆ? ಅದಕ್ಕಿದ್ದಂತ ಉತ್ತರ ಸಮುದ್ರ ಮಂಥನ. ಮಂದಾರ ಪರ್ವತವನ್ನ ಅಲ್ಲಿ ಕಡೆಗೋಲಾಗಿ ಬಳಸ್ತಾರೆ. ಈ ನಾಗವಾಸುಕಿಯನ್ನ ಹಗ್ಗವಾಗಿ ಬಳಸ್ತಾರೆ. ಅದೇ ರೀತಿ ಭಗವಾನ್ ವಿಷ್ಣು ಕೂರ್ಮಾವತಾರವನ್ನ ತಾಳಿ ಆ ಸಮುದ್ರ ಮಂಥನ ಯಶಸ್ವಿ ಆಗೋ ಹಾಗೆ ಮಾಡ್ತಾರೆ. ಅದಾದ ನಂತರ ಸಿಕ್ಕಂತಹ ಆ ಒಂದು ಅಮೃತವನ್ನ ಭಗವಾನ್ ವಿಷ್ಣು ಮಂಥರೆಯ ರೂಪವನ್ನ ತಾಳಿ ದೇವತೆಗಳಿಗೆ ಕೊಡಿಸ್ತಾರೆ. ಆ ಸಂದರ್ಭದಲ್ಲಿ ರಾಕ್ಷಸ ರಾಹು ಏನಿದ್ದಾನೆ ಆತನಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನೋ ನಡೀತಾ ಇದೆ, ದೇವತೆಗಳಿಗೆ ಅಮೃತವನ್ನ ಕೊಡಲಾಗ್ತಾ ಇದೆ ಅಂತ. ಹಾಗಾಗಿ ರಾಹು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ದೇವತೆಗಳ ವೇಷವನ್ನ ಹಾಕೊಂಡು ಆ ಕಡೆ ಬಂದು ಅಮೃತವನ್ನ ಸೇವನೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇದನ್ನ ತಿಳಿದ ಕೂಡಲೇ ಆತನ ರುಂಡವನ್ನ ಕತ್ತರಿಸಲಾಗುತ್ತೆ. ಆದ್ರೆ ಅಷ್ಟು ಹೊತ್ತಿಗಾಗಲೇ ರಾಹು ರಾಕ್ಷಸ ಏನಿದ್ದಾನೆ ಆತ ಅಮೃತವನ್ನ ಸೇವನೆ ಮಾಡಿ ಅದು ಹೊಟ್ಟೆಗೆ ತಲುಪಿಯಾಗಿತ್ತು. ಹಾಗಾಗಿ ದೇಹ ಬೇರೆ ರುಂಡ ಬೇರೆ ಏನಾಗಿರುತ್ತೆ, ಅದು ಎರಡು ರಾಕ್ಷಸರಾಗಿ ಬದಲಾಗ್ತಾರೆ, ಒಂದು ರಾಹು ಮತ್ತೊಂದು ಕೇತು. ನೋಡಿದ್ರಲ್ವಾ, ನಾಗವಾಸುಕಿಯ ದರ್ಶನವನ್ನ ಮಾಡಿದ್ರಲ್ವಾ? ಎಸ್, ಇದು ನಾಗವಾಸುಕಿ ದೇವಸ್ಥಾನ. ಸುಮಾರು 500 ವರ್ಷಗಳ ಹಿಂದೆ ಮರಾಠ ರಾಜ ಶ್ರೀಧರ್ ಭೋನ್ಸ್ಲೆ ಇವರು ನಾಗವಾಸುಕಿಗೆ ಒಂದು ಅದ್ಭುತವಾದಂತಹ ದೇವಾಲಯವನ್ನ ನಿರ್ಮಾಣ ಮಾಡಿಕೊಡ್ತಾರೆ. ಅದಕ್ಕೂ ಮೊದಲು ಒಂದು ಪುಟ್ಟ ಗುಡಿಯಲ್ಲಿ ನಾಗವಾಸುಕಿ ನೆಲೆಸಿದ್ರು. ಆದ್ರೆ ಅದಾದ ನಂತರ ಸುಮಾರು 500 ವರ್ಷಗಳ ಹಿಂದೆ ಮರಾಠ ರಾಜ ಶ್ರೀಧರ್ ಭೋನ್ಸ್ಲೆ ಈ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನದಲ್ಲಿ ನಾಗವಾಸುಕಿ ವಿರಾಜಮಾನನಾಗುವಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ಇನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊಘಲರು ನಮ್ಮ ದೇಶವನ್ನ ಆಕ್ರಮಣ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ದೇಶದ ಸಂಸ್ಕೃತಿ ಆಗಿರಬಹುದು ಅಥವಾ ಒಂದು ಕಡೆ ದೇವಸ್ಥಾನಗಳನ್ನ ನಾಶ ಮಾಡಲಾಗ್ತಾ ಇತ್ತು, ಮತ್ತೊಂದು ಕಡೆ ಮಸೀದಿಗಳು ತಲೆಯನ್ನ ಎತ್ತುತ್ತಾ ಇದ್ವು. ಅದೇ ರೀತಿಯಾಗಿ ಔರಂಗಜೇಬ ಈ ದೇವಸ್ಥಾನಕ್ಕೆ ಬರ್ತಾನೆ. ಇಲ್ಲಿ ಬಂದು ನಾಗವಾಸುಕಿಯ ಮೂರ್ತಿ ಏನಿದೆ ಅದನ್ನ ಧ್ವಂಸ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. 3 ಬಾರಿ ಏಟನ್ನ ಕೊಡ್ತಾನೆ. ಒಂದು ಬಾರಿ ಏಟನ್ನು ಕೊಟ್ಟಾಗ ಆ ನಾಗವಾಸುಕಿಯ ಮೂರ್ತಿಯಿಂದ ಇದೆಯಲ್ಲ ಹಾಲು ಬರುತ್ತಂತೆ. ಮತ್ತೊಂದು ಬಾರಿ ಏಟನ್ನು ಕೊಟ್ಟಾಗ ಮತ್ತೊಮ್ಮೆ ಹಾಲು ಬರುತ್ತಂತೆ. 3ನೇ ಬಾರಿ ಏಟನ್ನು ಕೊಟ್ಟಾಗ ಆ ನಾಗವಾಸುಕಿಯ ಮೂರ್ತಿಯಿಂದ ರಕ್ತ ಬರುತ್ತಂತೆ. ಔರಂಗಜೇಬನಿಗೆ ನಾಗವಾಸುಕಿಯ ಒಂದು ದಿವ್ಯ ಶಕ್ತಿಯ ದರ್ಶನ ಆಗುತ್ತೆ. ಆತ ಅಲ್ಲೇ ಮೂರ್ಛೆ ಹೋಗಿ ಬಿಡ್ತಾನೆ. ಆತನ ಈ ನಾಗವಾಸುಕಿ ದೇವಸ್ಥಾನವನ್ನ ನಾಶ ಮಾಡುವಂತಹ ಆ ಒಂದು ಹುನ್ನಾರ ಏನಿತ್ತು ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಈ ನಾಗವಾಸುಕಿ ದೇವಸ್ಥಾನವನ್ನ ಆತನಿಂದ ಅಥವಾ ಮೊಘಲರಿಂದ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಭಕ್ತಾದಿಗಳು ಪ್ರಯಾಗರಾಜಕ್ಕೆ ಬರ್ತಾರೆ, ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾರೆ. ಒಂದು ನಂಬಿಕೆ ಏನಿದೆ ಅಂತ ಹೇಳಿದ್ರೆ, ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಇಲ್ಲಿ ಬಂದು ನಾಗವಾಸುಕಿಯ ದರ್ಶನವನ್ನ ಮಾಡದೆ ಇದ್ರೆ ಅದು ಪರಿಪೂರ್ಣ ಆಗೋದಿಲ್ಲ, ಅಪೂರ್ಣ ಆಗಿಬಿಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಯಾರೆಲ್ಲ ಪ್ರಯಾಗರಾಜ್ಗೆ ಬರ್ತಾರೋ, ಹೆಚ್ಚಾಗಿ ತ್ರಿವೇಣಿ ಸಂಗಮದಲ್ಲಿ ಯಾರೆಲ್ಲ ಮಿಂದೇಳ್ತಾರೋ ಅವರೆಲ್ಲರೂ ಕೂಡ ಈ ನಾಗವಾಸುಕಿಯ ದೇವಸ್ಥಾನಕ್ಕೆ ಬಂದು ನಾಗವಾಸುಕಿಯ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ. ಬಹಳ ಹತ್ರದಲ್ಲೇ ಇದೆ. ತ್ರಿವೇಣಿ ಸಂಗಮದಿಂದ ಬರುವಾಗ ಅಥವಾ ನೀವು ರೈಲ್ವೆ ಸ್ಟೇಷನ್ಗೆ ಹೋಗುವಂತ
ಸಂದರ್ಭದಲ್ಲಿ ಅದೇ ಮೇನ್ ರೋಡಲ್ಲಿ ನಿಮಗೆ ಈ ನಾಗವಾಸುಕಿ ದೇವಸ್ಥಾನ ಸಿಗುತ್ತೆ. ದಯವಿಟ್ಟು ಒಂದು ಬಾರಿ ಭೇಟಿಯನ್ನ ನೀಡಿ. ಬಹಳ ಅದ್ಭುತವಾದಂತಹ ದೇವಸ್ಥಾನ. ಈ ದೇವಸ್ಥಾನದ ನಿರ್ಮಾಣದ ಶೈಲಿ ತುಂಬಾ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ದೇವಸ್ಥಾನಕ್ಕೆ ಮೇಲೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಆ ಒಂದು ಪಕ್ಷಿಗಳ ಕಲರವ ಎಲ್ಲ ಕೇಳಿಸಿದಾಗ ಒಂದು ಬೇರೆಯದೇ ಒಂದು ಅನುಭವವನ್ನ ಕೊಡುತ್ತೆ. ಮೇಲೆ ನಿಂತು ಇಡೀ ಕುಂಭನಗರಿಯನ್ನು ನೋಡೋದು ಕೂಡ ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ನಾನು ಮುಖ್ಯವಾಗಿ ಹೇಳಲೇಬೇಕು, ನಾನು ಏನು ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ ಈ ಒಂದು ಜಾಗ, ಈ ಮೆಟ್ಟಿಲುಗಳ ನಿರ್ಮಾಣವನ್ನ ಮಾಡಿ ಒಂದು ಒಳ್ಳೆ ರೀತಿಯಾದಂತಹ ಒಂದು ಸೌಲಭ್ಯವನ್ನ ಯೋಗಿ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ನಾವಿಲ್ಲಿ ಕೂತ್ಕೊಂಡು ಆ ಕಡೆ ನೋಡಬಹುದು, ಒಳ್ಳೆ ವ್ಯೂ ಕೂಡ ಸಿಗುತ್ತೆ. ಹಾಗಾಗಿ ಯೋಗಿ ಸರ್ಕಾರ ಒಂದು ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡಿದೆ ಅಂತ ಹೇಳ್ಬಹುದು. ಇನ್ನು ನಾನು ಈ ದೇವಸ್ಥಾನಕ್ಕೆ ಬಂದು ನಾನು ಈ ಸುತ್ತಮುತ್ತ ಆಗಿರ್ಬೋದು ದೇವಸ್ಥಾನ ಅಲ್ಲಿ ಮೇಲೆ ನೋಡಿದಂತಹ ನಿಟ್ಟಿನಲ್ಲಿ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ದೇವಸ್ಥಾನಕ್ಕೆ ಬರುವಂತವರು ಆದಷ್ಟು ಸ್ವಚ್ಛತೆಯನ್ನ ಕಾಪಾಡಿ. ಸ್ವಚ್ಛತೆಯನ್ನ ಯಾರೋ ಕಾಪಾಡೋದಕ್ಕೆ ಆಗೋದಿಲ್ಲ. ನಾವು ಅವರಿಗೆ ದೂರಬಹುದು, ಇವರಿಗೆ ದೂರಬಹುದು, ಮೋದಿಜಿಗೆ ಹೇಳ್ಬಹುದು, ಯೋಗಿಜಿಗೆ ಹೇಳ್ಬಹುದು. ಆದ್ರೆ ಮೊದಲು ಮಾಡಬೇಕಾಗಿರುವಂತದ್ದು ನಾವು ಆ ಒಂದು ಕೆಲಸವನ್ನ ಮಾಡಿದಾಗ ಎಲ್ಲವೂ ಕೂಡ ಸರಿಯಾಗಿರುತ್ತೆ, ಎಲ್ಲವೂ ಕೂಡ ಸ್ವಚ್ಛವಾಗಿರುತ್ತೆ. ಹಾಗಾಗಿ ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡುವಂಥದ್ದು ಸ್ವಚ್ಛತಾ ಕಾರ್ಮಿಕರ ಕೆಲಸ ಅಥವಾ ಮೋದಿಜ ಕೆಲಸ ಅಥವಾ ಯೋಗೀಜ ಕೆಲಸ ಅಂತ ದಯವಿಟ್ಟು ಭಾವಿಸಬೇಡಿ. ಅದು ನಮ್ಮ ಕೆಲಸ, ನಾವು ಮಾಡಬೇಕದನ್ನ. ಹಾಗಾಗಿ ನೀವು ಕೇವಲ ಇಲ್ಲಿ ಅಂತಲ್ಲ, ಎಲ್ಲಿಗೆ ಹೋದ್ರೂ ಕೂಡ ಆದಷ್ಟು ಸ್ವಚ್ಛತೆಯನ್ನ ನೀವು ಕಾಪಾಡಬೇಕು ಅನ್ನುವಂಥದ್ದನ್ನ ನಾನು ಇಲ್ಲಿ ನಿಂತು ಕೇಳ್ಕೊಳ್ತೀನಿ. ಈ ಒಂದು ನಾಗವಾಸುಕಿ ದೇವಸ್ಥಾನಕ್ಕೆ ನೀವು ಪ್ರಯಾಗ್ರಾಜ್ಗೆ ಬಂದ್ರೆ ದಯವಿಟ್ಟು ಭೇಟಿಯನ್ನ ನೀಡಿ. ನಿಮಗೆ ಹೇಗನ್ನಿಸ್ತು, ನಾಗವಾಸುಕಿಯ ದರ್ಶನವನ್ನ ಮಾಡಿದಿರಿ ಅಂತ ನಾನು ಭಾವಿಸ್ತೀನಿ. ಹೀಗೆ ಮತ್ತಷ್ಟು ಕಾರ್ಯಕ್ರಮಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ದಯವಿಟ್ಟು ನಮ್ಮ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ನಿಮ್ಮ ಪ್ರೀತಿ, ಆಶೀರ್ವಾದ, ಪ್ರೋತ್ಸಾಹವನ್ನ ಹೀಗೆ ನೀಡ್ತಾ ಇರಿ ಅಂತ ಈ ಪ್ರಯಾಗ್ರಾಜ್ನಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.